ನೋಡೋಣ ಅಲ್ಲಿ ಯಾವುದು ಒರಿಜಿನಲ್ ವಾಯ್ಸ್ ಬರ್ತದೆ. ಎಲ್ಲ ಒಳ್ಳೊಳ್ಳೆ ಸಿಂಗರ್ಸ್ ಬಂದಿದ್ದೀರಾ, ತುಂಬ ಚೆನ್ನಾಗಿ ಆಡ್ತೀರಾ. ಆಡ್ತಾ ಇರಿ, ಯಾವ ಕಾಯಿಲೆನೂ ಬರೋದಿಲ್ಲ. ದುಡ್ಡು ಒಡವೆ ಆಸ್ತಿ ಏನು ಮಾಡಲ್ಲ ಇನ್ನು ಮುಂದೆ. ಸಂಗೀತ ಅಷ್ಟು ಶಕ್ತಿ ಇದೆ ಅದಕ್ಕೆ. ಕನ್ನಡ ಒಂದು ನಿಮಿಷ ವಿಶೇಷವಾಗಿ ಹೇಳಬೇಕಂದ್ರೆ ತಾಳ್ಮೆ ಮೂರ್ತಿ ನಮ್ಮ ವಿ ಮನೋಹರ್ ಸರ್, ಅವ್ರಿಗೊಂದು ಪ್ರೀತಿ ಚಪ್ಪಾಳೆ ಕೊಟ್ಬಿಡಿ. ಅವ್ರು ಎಷ್ಟು ಒಳ್ಳೆಯದಂದ್ರೆ, ಯಾಕಂದರೆ ಇವತ್ತು ಕಂಬದರಂಗೆ ಸರಿಗಮಪದಲ್ಲಿ ಹಾಡ್ತಾ ಇದ್ದೇನೆ ಅಂದರೆ ಮೂಲ ಕಾರಣ ನಮ್ಮ ವಿ ಮನೋಹರ್ ಸರ್. ಕಾರಣ ನೋಡಿ ಹೆಂಗಿತ್ತು, ಅವ್ರದ್ದು ಒಂದು ಸಿನಿಮಾದು ರೀ ರೆಕಾರ್ಡಿಂಗ್ ಹೋಗಿದ್ವಿ ಅಭಯನಾಡು ಸ್ಟುಡಿಯೋ ಅಥವಾ ಬಾಲಾಜಿ ಸ್ಟುಡಿಯೋದು. ನಾವೆಲ್ಲ ರೀ ರೆಕಾರ್ಡಿಂಗ್ ಮಾಡ್ತಾ ಇರ್ಬೇಕಾದ್ರೆ ಆಡಿಷನ್ ಎಲ್ಲ ಮುಗಿದೋಗ್ಬಿಟ್ಟಿತ್ತು, ಸರಿಗಮಪ ಆಡಿಷನ್. ಕೊನೆಗೆ ಯಾರೋ ಒಂದು 20 ಜನ ಟೈಮ್ ಸಾಲಿಲ್ಲ ಅಂತ ಮಾಡ್ತಾಯಿದ್ರು. ನಾವು ಲಂಚ್ ಟೈಮಲ್ಲಿ ಆಚೆ ಬಂದಾಗ ಹೋದ್ವಿ, ಸರ್ ನಾನು ಕೊಡ್ಬೋದು ಆಡಿಷನಲ್ಲಿ ಕೊಡೋಂದ್ರು, ಕೊಟ್ಟೆ ಸೆಲೆಕ್ಟ್ ಆಗಿದೆ. ನೋಡಿ ಹೆಂಗಾಯಿತು, ಇವ್ರಿಗೆಲ್ಲ ಇವರೇ ಕಾರಣ ಮುಖ್ಯ. ಇವ್ರ ಸಿನಿಮಾದಲ್ಲಿ ನಾವೆಲ್ಲ ತುಂಬ ಸಿನಿಮಾಗಳಿಗೆ ಕೆಲಸ ಮಾಡಿದ್ವಿ ಸರ್. ತುಂಬ ಸಹಾನುಭೂತಿ, ಎಲ್ಲರನ್ನ ಗೌರವಿಸುವಂತಹ ಪ್ರೀತಿಸುವಂತಹ ಹೃದಯ ಉಳ್ಳವರು. ಕರ್ನಾಟಕದಲ್ಲಿ ನಾನು ನೋಡಿದಂಥ ಒಬ್ಬರೇ ಒಬ್ಬರು ಸಂಗೀತ ನಿರ್ದೇಶಕರು ಅಂದರೆ ನಮ್ಮ ವಿ ಮನೋಹರ್ ಸರ್. ನಿಜವಾಗ್ಲು ಅವರ ಈಗ ಎಷ್ಟು ನೋಡಿ ಒಂಥರ ಮಗು ಥರ ಅವರು. ಆದರೆ ಮೋಸ ಮಾಡೋದೇ ಜಾಸ್ತಿ. ಹಂಸಲೇಖ ಸರ್ ಹೇಳ್ತಾ ಇರ್ತಾರೆ, ನೀ ಇಷ್ಟೊಂದು ತಾಳ್ಬೇಕಿದ್ರೆ ಹಂಗೆ ಜೀವನ ಡೈ ಹೋಗೋ ಅಂತ. ಆದರೆ ಗುರುಗಳು ಹಂಗೆ, ಅವ್ರು ಯಾರು ಏನಾದರೂ ಹೇಳಿ ಅವ್ರು ಹಂಗೆ. ನಾನು ಅದಕ್ಕೆ ಅವ್ರ ಯಾವತ್ತೂ ದೇವ್ರ ಥರ ನೋಡ್ತೀನಿ, ಅವರು ಅಷ್ಟೇ ಪ್ರೀತಿಸ್ತಾರೆ ನನ್ನ. ಥ್ಯಾಂಕ್ ಯು ಸರ್. ನಿಮ್ಮ ಮುಂದೆ ನಾವು ಆಡೋ ಅವಕಾಶ ಭಗವಂತ ನಿಜವಾಗ್ಲೂ ತುಂಬ ಸಂತೋಷ. ನಿಮ್ಮ ಮುಂದೆ ಪಕ್ಕದಲ್ಲಿ ಕೂತ್ಕೊಳ್ಳೋ ಒಂದು ಸ್ಥಾನ ಕೊಟ್ಟಿದ್ದಾರಲ್ಲ, ಅದು ಯಾವತ್ತೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ನೀವು ಇವತ್ತೆಲ್ಲ ಇದು ಕೂತಿದ್ದೀರಿ, ನಾಳೆ ದಿವಸ ಇನ್ನೊಂದು ದಿವಸ ಎಲ್ಲೋ ದೊಡ್ಡ ವೇದಿಕೆಯಲ್ಲಿ ಹಾಡ್ತೀರಿ, ಇದೆಲ್ಲ ಭರವಸೆ. ಖಂಡಿತ ಥ್ಯಾಂಕ್ ಯು. ನಮ್ಮ ಆಶಾ ಸುರೇಶ್ ಅವರು ಪ್ರೀತಿಯಿಂದ, ಶಾಂತಿ ಮೇಡಮ್ ಅವರು ಭಾಳ ಪ್ರೀತಿಯಿಂದ ಕರೆದ್ರು. ಆಶಾ ಅವರು ಆಯಿತು, ಹೆಸರು ಒಂಚೂರು ಏನು ವ್ಯತ್ಯಾಸ ಆಗುತ್ತೆ. ಆಯಿತು, ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ನಾನು ಸಾಂಗ್ ಆಡ್ತೀನಿ ಈಗ. ನಾನಾದ್ಮೇಲೆ ವಿ ಮನೋಹರ್ ಸರ್ ನಾವು ಇಬ್ಬರು ಸೇರಿ ಒಂದು ಸಾಂಗ್ ಆಡ್ತೀವಿ. ಅದು ಅವ್ರ ಬಾಯಲ್ಲೇ ಕೇಳಿದ್ರೆ ಸಾಂಗ್, ನೆಕ್ಸ್ಟ್ ಸಾಂಗ್ ಅವರ ಕಂಠದಲ್ಲಿ ಕೇಳಿದ್ರೆ ಬ್ಯೂಟಿಫುಲ್ ಆಗಿರುತ್ತೆ. ಥ್ಯಾಂಕ್ ಯು. ಹಾಂ, ವಿಧಿ ಬರೆದಂಗೆ ನಡೆದರೆ ಹಿಂಗೆ ಕೇಳು ಕೇಳು. ಹೂವು ಹಾವಾಗೋಯ್ತು, ಹಾಲು ನಂಜಾಯ್ತು. ಹೂವು ಹಾವಾಗೋಯ್ತು, ಹಾಲು ನಂಜಾಯ್ತು. ಹರ ಹರ ಗಂಗೆ ಕೇಳು ಕೇಳು. ವಿಧಿ ಬರೆದಂಗೆ ನಡೆದರೆ ಹೆಂಗೆ ಹೇಳು ಹೇಳು ಹೇಳು. ಹೂವು ಹಾವಾಗೋಯ್ತು, ಹಾಲು ನಂಜಾಯ್ತು. ಹೂವು ಹಾವಾಗೋಯ್ತು, ಹಾಲು ನಂಜಾಯ್ತು. ನಾನು ವಾಯ್ಸ್ ಕಮ್ಮಿ ಮಾಡಿ ಮನೆಗೆ. ಕೊಡಿ ಸ್ವಲ್ಪ.
ಯಾವುದೋ ಜನ್ಮದ ಕೋಪವ ಮತ್ತಿಲ್ಲ ಶಿವ ಈ ಜನ್ಮಕ್ಕಿಂಗೆ ತೋಸೋನೇ ಹರ ಹರ ಗಂಗೆ ಹರ ಹರ ಗಂಗೆ ಕೇಳು 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 ವಿಧಿ ಬರೆದಂಗೆ ನಡೆದರೆ ಹೆಂಗೆ ಹೇಳು 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 ತೂ ಹಾವಾಗೋಯ್ತೋ ಹಾಲು ನಂಜಾಯ್ತೋ ತೂ ಹಾವಾಗೋಯ್ತೋ ಹಾಲು ನಂಜಾಯ್ತೋ ಶಾಪವ ಕೊಟ್ಟೆ ಯಾಕೇಳು ಚಂದದ ಹೂವು ಸಂಜೆಗೆ ಬಾಡಿ ಹೋಗೋದ್ಯಾಕೆ ನೀ ಹೇಳು ಮಗುವಿನ ಮುತ್ತು ಎದೆಯೊಳಗಿತ್ತು ಮಾಡಿದೆ ನಾನು ಜೋಪಾನ ಅಯ್ಯೋ ವಿಧಿಯೇ ಮುಕ್ಕಳೆದೋಯ್ತು ಯಾರಿಗೆ ದುಃಖ ಹೇಳೋಣ ನನ್ನ ಆಸೆ ಬಳ್ಳಿ ಕುಸುಮ ಬೆಂದೋಗಿ ಬುದಿಯಾಯಿತೆ ಮನಸಾರೆ ಹತ್ತು ಬಿಡಲೆ ನಾಗಳ್ಳಿ ಶಿವನೇ ಕಣ್ಣೀರೇ ಪತ್ತಿ ಹೋಗೈತೆ ಹರ ಹರ ಗಂಗೆ ಹರ ಹರ ಗಂಗೆ ಕೇಳು 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 ವಿಧಿ ಬರೆದಂಗೆ ನಡೆದರೆ ಹೆಂಗೆ ಹೇಳು 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 ಹೂ ಹಾವಾಗೋಯ್ತೋ ಹಾಲು ನಂಜಾಯ್ತೋ ಹೂ ಹಾವಾಗೋಯ್ತೋ ಹಾಲು ನಂಜಾಯ್ತೋ ಹರ ಹರ ಗಂಗೆ ಕೇಳು 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 ವಿಧಿ ಬರೆದಂಗೆ ನಡೆದರೆ ಹೆಂಗೆ ಹೇಳು 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 ಹೂ ಹಾವಾಗೋಯ್ತೋ ಹಾಲು ನಂಜಾಯ್ತೋ ಹೂ ಹಾವಾಗೋಯ್ತೋ ಹಾಲು ನಂಜಾಯ್ತೋ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ನಿಮ್ಮ ಹಾಡಿಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಿಲ್ಲ ಏನ್ ಹೇಳಿ ಅಂತಾನೆ ನನಗೆ ತೋರಿಸ್ತಾ ಇಲ್ಲ ಯಾಕಂದ್ರೆ ಬ್ಲೈಂಡ್ಲಿ ನಿಮ್ ಹಾಡಿಗೂ ಅರೆ ನಾವು ಹವ್ಯಾಸ ಗಾಯಕರು ನಮ್ ಸಂಗೀತ ಅನ್ನೋದೇನು ಗೊತ್ತಿಲ್ಲ ನಿಮ್ ಮುಂದ್ಗಡೆ ಹಾಡಕ್ ನಿಜ ಹೆದರಿಕೆ ಆಗತ್ತೆ ನಮ್ಗೆ ಅದ್ರ ಗಾದೆ ಇಲ್ವಾ ಹಾಡ್ತಾ ಹಾಡ್ತಾ ರಾಗ ಓ ಅಷ್ಟೇ ಸರ್ ಬನ್ನಿ ಸರ್ ಪ್ಲೀಸ್ ಒಂದು ಚಪ್ಪಾಳೆ ಕೊಟ್ಬಿಡಿ ಸರ್ ಸ್ಟೇಜ್ ಮೇಲೆ ಕರೀತಾ ಇದ್ದೀನಿ ಮೈಕ್ ಕೊಡಿ ಒಂದು ಸರ್ಗೆ